ಅದು ಆ್ಯಕ್ಚುಲಿ ಅಭಿಮಾನಿಗಳು ಸಮಸ್ತ ರಾಣಿ ಸೇರಿದಂತೆ ಏನು ಥಿಯೇಟ್ರಿಗೆ ಬರ್ತಾರೆ 101% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಇವತ್ತು ನಮ್ಮ ವಿಷಯಕ್ಕೆ ಆಗಿರಲಿ, ರಣವೀರಣ್ಣ ಆಗಿರಲಿ ಆ್ಯಂಡ್ ಡೆವಿಲ್ ಟೀಮ್ ನರ್ತಕಿ ಥಿಯೇಟ್ರಿಗೆ ಬಂದಿದ್ವಿ, ನಾನು ಬಂದಿದ್ದೆ, ಎಲ್ಲ ಅಭಿಮಾನಿಗಳು ಬಂದಿದ್ದರು. ಡೆವಿಲ್ ಸಿನಿಮಾ 100 ದಿನ ಓಡುತ್ತೆ, ಬ್ಲಾಕ್ ಬಾಸ್ಟರ್ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಡೆವಿಲ್ ತಂಡದ ಮೇಲೆ ಯಾವತ್ತೂ ಇದೆ. ಥ್ಯಾಂಕ್ ಯು. ಜೈ ಡಿ ಬಾಸ್. ಯಾರು ಬರಲಿಲ್ಲ. ಜೈಲ್ ಮುಂದೆ ಸ್ಟೇಷನ್ ಮುಂದೆ ಎಲ್ಲ ತಿನ್ನೋರು ನಾವು. ಅವತ್ತಿರೋದು ಸೆಲೆಬ್ರಿಟೀಸ್, ಇವತ್ತಿರೋದು ಸೆಲೆಬ್ರಿಟೀಸ್. ನಮ್ಮ ಬಾಸ್ ಹೇಳೋದಂದರೆ ಇನ್ಮೇಲಾದರೂ ಯಾರು ಇಷ್ಟಕ್ಕೆ ಹೋಗ್ಬೇಡಿ, ನೀವಾಯ್ತು ಸೆಲೆಬ್ರಿಟೀಸ್ ಆಯ್ತು ಇಷ್ಟೆಲ್ಲ ಇರೋಣ. ಅಭಿಮಾನಿಗಳು ಸಂಭ್ರಮ ಸಾಧಿಸ್ತಾ ಇದೆ. ರಜೆ ಪಡೆಗಳು ಅಂತ ಕರ್ಸ್ಕೊಂಡು ಒಬ್ಬರು ಥಿಯೇಟರ್ ಮುಂದೆ ಇರೋದು ಎಲ್ಲಾದ್ರೂ ರಜೆ ಪಡೆಯೋಲ್ಲ. ಒಬ್ಬರೇ ಗಂಭೀರಣ್ಣ ಒಬ್ಬರೇ ಇರೋದು. ಅವತ್ತಿನ ನಿಯತ್ತಿಗೆ ಗಂಭೀರಣ್ಣ ನೋಡಿರೋದು. ನಮ್ಗೆ ಯಾರು ಗಜಪಡೆ ಯಾವ ಪಡೆ ಬೇಡ, ನಮಗೆ ಗಂಭೀರಣ್ಣ ಅವರೇ ಅವ್ರ ಸೆಲೆಬ್ರಿಟೀಸ್ ಇದ್ದೀವಿ. ಡೆವಿಲ್ ಮುಂದೆ ನಾನು ಬರ್ತೀನಿ ಚಿನ್ನ ಅಂತ ಒಬ್ರು ಹೇಳಿದ್ರು. ಎಲ್ಲ ನೋಡ್ತಾ ಇದ್ದೀರಾ ನೀವೇ, ಬರ್ತೀನಿ ಮಾಡ್ತೀನಿ ಅಂತಾರಲ್ಲ ಹಾಗೆ ಪ್ರಮೋಷನ್ ಮಾಡಿಲ್ಲ ಅಂತ ಒಂದು 2-3 ಎಲ್ಲ ನ್ಯೂಸ್ಗಳು ಬಂತು. ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಇವತ್ತು ನೋಡ್ತಲ್ಲ ಎಲ್ಲ ಥಿಯೇಟ್ರ್ ಮುಂದೆ ಎಷ್ಟು ಜನ ಅವರೇ, ಇದಕ್ಕಿಂತ ಪ್ರಮೋಷನ್ಗಳು ಬೇಕಾ ಏನಾದರೂ? ಇಷ್ಟು ಸಾಕು. ಬಾಸ್ ಬೆಳೆದಿದ್ದಾರೆ, ಬಾಸ್ ಆರಾಮಾಗಿ ಬೆಳೆದಿದ್ದಾರೆ. ಈಗ ಡೆವಿಲ್ ಕೃಷ್ಣ ಡಿವಿಡ್ ತುಂಬ ಚೆನ್ನಾಗಿದೆ. ಇನ್ನೊಂದು ಇದೇ ಹಿಂದಿಗೆ ಸಾಂಗು ಸೂಪರ್ ನಂಬರ್ 2. ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅದು ಸಾಕು ತುಂಬ ಚೆನ್ನಾಗಿ ಮಾಡಿದೆ. ನಾಡೋ ಮೈಕ್ ಕೊಡ್ತದೆ ಸಿನಿಮಾ ಎಲ್ಲವೂ ಅನಿಸಿಕೆ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಅರ್ಥ ಮಾಡ್ತೀನಿ. ನಾವು ಸೆಲೆಬ್ರಿಟಿ ಅಂತ ಆಲ್ರೆಡಿ ಹಿರಿಯರಲ್ಲಿ ಕರ್ಕೊಂಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಮೊದಲನೇದಾಗಿ ನಮ್ಮ ಕನ್ನಡ ಸಿನಿಮಾ ನಾವೆಲ್ಲ ಸಿನಿಮಾನು ಪ್ರೀತಿಸ್ತೀವಿ, ಎಲ್ಲ ಕಲಾವಿದರನ್ನು ಪ್ರೀತಿಸ್ತೀವಿ. ನಮ್ಮ ಕನ್ನಡ ಸಿನಿಮಾನ ಮುಂದೆ ತಗೊಂಡು ಎಲ್ಲ ಸೆಲೆಬ್ರಿಟಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಅಭಿಮಾನಿಗಳು ಯಾರು ಶ್ರೀಮಂತರು, ಅದರಲ್ಲಿ ಅಭಿಮಾನಿಗಳು ಯಾರು ಶ್ರೀಮಂತರು, ಎಲ್ಲ ಬಡವರು 10 ರೂಪಾಯಿ 100 ರೂಪಾಯಿ ತಗೊಂಡು ಅವ್ರ ಹತ್ರ ದುಡ್ಡಿದೆಯೋ ಇರೋ ಕಾರ್ ಎತ್ಕೊಂಡು, ಬಸ್ ಎತ್ಕೊಂಡು, ಗಾಡಿಗಳು ಎತ್ಕೊಂಡು ಬಂದು ಸಿನಿಮಾ ನೋಡಿದರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದೇ ಥರ ಪ್ರತಿಯೊಂದು ಕಲಾವಿದರು ಡಿಯಿಂದ ಡಿ ಬಾಸ್ ಅಂತ ಬಂದರೆ ಈ ಸಿನಿಮಾದಲ್ಲಿ ಡಿ ಬಾಸ್ ನೆಕ್ಸ್ಟ್ ನಮ್ಮ ಬಾಸು ಡಿ ಬಾಸ್ ಧನುಷ್ ಹೋಗಿ ನೆಕ್ಸ್ಟ್ ಡಿ ಬಾಸ್ ಬರುತ್ತೆ. ದರ್ಶನ್ ಸರ್ ಬರ್ತಾರೆ ಆಗಿ ಹೊರಗಡೆ ಬಂದಮೇಲೆ ನಾವು ಆಲ್ರೆಡಿ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ, ರಿಯಲ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ತೋರಿಸ್ತಿದ್ದಾರೆ. ಎರಡು ಕ್ಯಾರೆಕ್ಟರ್ ಸಖತ್ತಾಗಿತ್ತು. ಬಟ್ ರಾಜಕೀಯ ಹೆಂಗೆ ಆಗ್ತಿದೆ ತೋರಿಸ್ತಿದ್ದಾರೆ. ಬಟ್ ರಿಯಲ್ ರಾಜಕೀಯ ಏನು, ಕ್ರಿಕೆಟ್ ರಾಜಕೀಯ ಏನು ಇವರು ತೋರಿಸ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಬಂದು ರಿಯಲ್ ಫ್ಯಾನ್ಸ್ಗಳು ಆಗಲಿ ಎಲ್ಲ ಕನ್ನಡ ಜನತೆ ಬಂದು ಸಿನಿಮಾ ನೋಡಬೇಕು. ಎಲ್ಲ ಫ್ಯಾನ್ಸ್ಗಳು ಬಂದು ಈ ಸಿನಿಮಾ ನೋಡಬೇಕು. ಅಭಿಮಾನಿಗಳಿಗೆಲ್ಲ ಕೊನೆಯದಾಗಿ ಡೆವಿಲ್ 2 ಏನಾದರೂ ಸಿನಿಮಾ ನೋಡೋದು ದರ್ಶನ ಮಾಡಿದ್ದೀವಿ, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಎರಡು ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಬಂದಿದೆ ಪಿಕ್ಚರು. ದಯವಿಟ್ಟು ನಮ್ಮ ಕನ್ನಡದ ಜನತೆ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕಿಲ್ಲಿಯವರು ಬಿಗ್ ಬಾಸ್ ಅಲ್ಲಿದ್ದಾರೆ, ಅವ್ರನ್ನ ಕಿಲ್ಲಿನೂ ಇದರಲ್ಲಿ ಪಿಕ್ಚರಲ್ಲಿ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ಪಿಕ್ಚರು. ಕಿಲ್ಲಿಯವರು ಹಾಗೆ ಇನ್ನೂ ತುಂಬ ಸಹ ಕಲಾವಿದರು ತುಂಬ ಚೆನ್ನಾಗಿ, ಎಲ್ಲ ಹೊಸ ಕಲಾವಿದರು ನೀವು ಸ್ಕ್ರೀನ್ ಮೇಲೆ ನೋಡಿ. ಎಲ್ಲ ಒಂದು ಕಮ್ಮಿ ಅಂದರೆ ಒಂದು 10 ಕಲಾವಿದರು ಹೊಸ ಕಲಾವಿದರು ಬಂದಿದ್ದಾರೆ. ಇನ್ನು ಕರ್ನಾಟಕ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ. ಹೊಸ ಕಲಾವಿದರು ಬರಬೇಕು, ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು. ಜೈ ಡಿ ಬಾಸ್. ಬರಬೇಕು ಅನ್ನೋದು ಯಾಕೆ ಅಂದರೆ ಸರ್ ಅಲ್ಲಿದ್ದಾರೆ, ತುಂಬ ಕೂದಲಿಲ್ಲ 40 ಕಿಲೋಮೀಟರ್ಸ್ ಅವರಲ್ಲಿದ್ದಾರೆ. ನಾವು ಇಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ತಗೊಂಡೋಗ್ತಾ ಇದ್ದೀವಿ. ನಾವು ಅನಿಸ್ತಾ ಇದ್ದೀವಿ, ಎಲ್ಲ ಸೆಲೆಬ್ರಿಟಿಗಳು ಅನಿಸ್ತಾ ಇದ್ದೀವಿ. ಬಟ್ ಒಂದೇನಂದರೆ ಅಭಿಮಾನಿಗಳ ಜೊತೆ ಯಾರು ಶ್ರೀಮಂತರಲ್ಲ, ಎಲ್ಲ ಬಡವರೇ ಇರೋದು ಅಭಿಮಾನಿಗಳು. ಆದರೆ ಮನಸ್ಸಿದೆಯಲ್ಲ, ಅದು ಶ್ರೀಮಂತ ಎಷ್ಟೋ ಕೋಟಿ ಕೊಟ್ಟು ಸಿಗಲ್ಲ, ಅಷ್ಟು ಸಂತೋಷ ಆಗಿದೆ, ಖುಷಿ ಆಯಿತು. ಬಟ್ ವಿಜಯಲಕ್ಷ್ಮಿ ಮೇಡಮ್ ಒಂದೊಂದು ಸೀನ್ ಎಂಜಾಯ್ ಮಾಡ್ತಾರೆ, ಒಂದೊಂದು ಅವರು ಖುಷಿ ಎಷ್ಟು ದುಃಖದಲ್ಲಿರೋ ಗೊತ್ತಿಲ್ಲ, ಎಷ್ಟು ನೋವು ಎಷ್ಟು ದುಃಖ ಎಲ್ಲದರಿಂದಲೂ ಅವ್ರು ಆಚೆ ಬಂದಿದ್ದಾರೆ. ಇವತ್ತು ಈ ಡೆಬ್ಯೂ ಸಿನಿಮಾ ಏನು ಮಗುನ ಮುಂದೆ ತಗೊಂಡಂತೆ ಆ ಮಗುನ ನೋಡಿ ಅವರು ಆಚೆ ಬಂದಿದ್ದಾರೆ. ಅದೇ ಅವಾಗ ಅವ್ರು ಹೇಳಿದ್ರು ಏನು ತೊಂದರೆ ಇಲ್ಲ, ನಮ್ಮ ಅಣ್ಣನ ಪರವಾಗಿ ನಾವು ನಿಂತ್ಕೋತೀವಿ ಈ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಅಂತ.
ಅದನ್ನ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ಏನು ಹೇಳೋದು ಅದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದಾರೆ. ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ರೀಚ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ದರ್ಶನ್ ಸರ್ಗೆ ಸಿನಿಮಾ ಸೊ ಇಂಥ ಸಂದರ್ಭದಲ್ಲಿ ಆಸ್ ಎ ಡೈರೆಕ್ಟರ್ಗೆ ಪ್ರಕಾಶ್ ಅವರ ಮನಸ್ಥಿತಿ ಅಲ್ಲ, ಈಗ ನಾನು ಅದೇ ಅವತ್ತೊಂದು ಸಾಂಗ್ ಇವೆಂಟ್ ಬಂದಾಗ ನಾವು ಹೇಳಿದೆ, ಪ್ರಕಾಶ್ ಯೋಚನೆ ಮಾಡಬೇಡಿ, ನಾನೇ ಇದೇ ಪರಿಸ್ಥಿತಿಯಲ್ಲಿ ಒಂದು 15 ವರ್ಷದಿಂದ ಇದ್ದೆ. ಸೊ ಅದನ್ನ ಅವರು ಅಭಿಮಾನಿಗಳು ಸಪೋರ್ಟ್ ಮಾಡಿ ಅದನ್ನ ತೊಗೊಂಡೋಗಿದ್ರು. ಈಗ ಅವ್ರು ಇದ್ದಾರೆ, ನೀವು ಯೋಚನೆ ಮಾಡಬೇಡಿ, ಇದು 100% ಸಾರ್ಥಕಿನ ದುಡ್ಡು ಮಾಡ್ತಾರೆ ಅಂತ ಹಂಗೆ ಮಾಡ್ತಾ ಇದ್ದಾರೆ. ಹೌದು ಸರ್, ಎಲ್ಲರೂ ಕೂಡ 2011 ಈ ರೀತಿಯಾದಂತಹ ಒಂದು ಸೂಪರ್ ಹಿಟ್ ಹಾಗೆ ಆ ಸಾರಥಿ ಇವತ್ತು ಡೆವಿಲ್ ಬಂದಿದೆ. ಈಗ ಆ ಡೆವಿಲ್ಗೆ ಅಭಿಮಾನಿಗಳು ಸಾರಥಿ ಅಂತ ಇಲ್ಲ, ಡೆವಿಲ್ಗೆ ಸಾರ್ಥಿ ಪ್ರಕಾಶ್ ಅವರೇನೆ, ಬಟ್ ಅದನ್ನ ಮುಂದೆ ತಗೊಂಡು ಹೋಗ್ತಾ ಇರೋದು ದರ್ಶನ್ ಸೆಲೆಬ್ರಿಟೀಸ್. ಆ್ಯಂಡ್ ಅವ್ರಿಗೆ ಏನು ಹೇಳೋಕ್ಕೆ ಪದಗಳಿಲ್ಲ ನಮಗೆ. ಅದೇ ಹೇಳಿದ್ನಲ್ಲ ಅವಾಗಲೇ, ಕೈ ಎತ್ತು ಮುಗಿಬೇಕಿಂದಷ್ಟೇ ಅವ್ರು ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ, ಇಂಥ ಅಭಿಮಾನಿಗಳನ್ನ ದರ್ಶನ್ ಪಡೆದಿದ್ದಾರಲ್ಲ ಅನ್ನೋದು ನೋಡಿ ತುಂಬ ಖುಷಿ ಆಗ್ತದೆ. 2011 ಇಂಥ ಸನ್ನಿವೇಶ ಬಂದಾಗ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಗೆ ಎಷ್ಟು ಟೆನ್ಷನ್ ಇತ್ತು ಸರ್ ಸಿನಿಮಾ ರಿಲೀಸ್ ಮಾಡಿ ಹೀರೋ ಇಲ್ಲ? ಸೊ ಅದೇ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ಅವ್ರೇನಾರು ನಿಮ್ಮ ಹತ್ರ ಶೇರ್ ಮಾಡಿದ್ರು? ಆಮೇಲೆ ನಿಮ್ಮ ಪರಿಸ್ಥಿತಿ ಯಾವ ಥರ ಇತ್ತು? ಅವಾಗ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ವಿ. ಬಟ್ ಏನಂದ್ರೆ ಅವಾಗ ನಮಗೆ ಸೆಲೆಬ್ರಿಟೀಸ್ಗಳು ಹೇಳಿರಲಿಲ್ಲ ನಾವೇನು ಮಾಡ್ತೀವಿ ಅಂತ. ಯಾವುದೇ ಫ್ಯಾನ್ ವಾರ್ ಯಾರು ಮಾಡಬೇಡಿ, ಎಲ್ಲ ಅಭಿಮಾನಿಗಳು ಬಂದು ಕನ್ನಡ ಚಿತ್ರ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಬಿಗ್ ಬಾಸ್ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಬಾಸ್ ಯಾವಾಗಲೂ ಮಾಸ್ಕ್ ಕ್ಯಾಮ್ರಾ ಆ್ಯಂಗಲ್ 100 ಡೇಸ್